ಕೆಆರ್ಪುರಂನಲ್ಲಿ ತುಂಡು ತುಂಡಾಗಿ ವೃದ್ಧೆ ಕೊಲೆ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಬಿಗ್ ಟ್ವಿಸ್ಟ್ ಅಂತಕ್ಕಂಥದ್ದನ್ನು ನೋಡೋಣ. ಆರಂಭದಲ್ಲಿ ಆಸ್ತಿ ವಿಚಾರಕ್ಕೆ ಈ ಕೊಲೆ ನಡೆದಿರಬಹುದು ಅಂತಕ್ಕಂಥ ಅನುಮಾನ ವ್ಯಕ್ತವಾಯಿತು. ಇದಕ್ಕೆ ಪೂರಕವಾಗಿ ಕೆಲವೊಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಕೆಆರ್ಪುರದಲ್ಲಿ ತುಂಡು ತುಂಡಾಗಿ ವೃದ್ಧೆ ಕೊಲೆಯಾಗಿತ್ತಲ್ಲ, ಆ ಕೊಲೆ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೂಲತಃ ಮೃತ ಸುಶೀಲಮ್ಮ ಬಿಜೆಪಿ ಕಾರ್ಯಕರ್ತರು ಅಂತಕ್ಕಂಥದ್ದು ಗೊತ್ತಾಗಿದೆ. ಬಿಜೆಪಿ ಕಾರ್ಯಕರ್ತರಾಗಿದ್ದರು ಸುಶೀಲಮ್ಮ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿದ್ದ ಸುಶೀಲಮ್ಮ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿದ್ರು. ಅವ್ರದ್ದೇನೋ ಸುಮಾರು ಆಸ್ತಿ ಎಲ್ಲ ಇತ್ತಂತೆ. ಆ ಆಸ್ತಿ ಮಾರಾಟದಿಂದ ಬಂದಿದ್ದ ಹಣದಲ್ಲಿ ಮನೆಯನ್ನ ಲೀಸ್ಗೆ ಪಡೆದು ಇವರು ವಾಸವಾಗಿದ್ದರು ಅಂತ ಗೊತ್ತಾಗಿದೆ. ಸುಶೀಲಮ್ಮ ಅವರಿಗೆ 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಇದ್ದರೂ ಕೂಡ ಇವರು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು. ಸುಶೀಲಮ್ಮನವರ ಕಿರಿಯ ಪುತ್ರಿ ಕೂಡ ಅದೇ ಕಟ್ಟಡದಲ್ಲಿ ವಾಸವಾಗಿದ್ದರು. ಕೆಆರ್ಪುರಂ ಠಾಣೆ ವ್ಯಾಪ್ತಿಯ ನಿಸರ್ಗ ಲೇಔಟ್ನಲ್ಲಿ ನಡೆದಂತಹ ಮರ್ಡರ್, ಅದು ಬ್ರೂಟಲ್ ಮರ್ಡರ್ ಅಂತಂದರೆ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಿದ್ದಾರೆ. ಕೆರೆಗೆ ಬಿಸಾಕಿದ್ರಂತೆ, ಕೈ ಕಾಲು ಕತ್ತರಿಸ್ಬಿಟ್ಟು. ಏನು ಅಂಥ ದ್ವೇಷ ಆ ವೃದ್ಧೆಯ ಮೇಲೆ. ಕೊಲೆ ಅಂತಂದರೆ ಆಸ್ತಿ ವಿಚಾರಕ್ಕೆ ಕೊಲೆಯಾಗಿದ್ದರೆ ಕೊಲೆಯನ್ನು ಎಷ್ಟು ಸಿಂಪಲಾಗಿ ಬೇಕಾದರೂ ಮಾಡ್ಬೋದು, ಉಸಿರುಗಟ್ಟಿಸ್ಬಿಟ್ಟು ಕೊಲ್ಬೋದು, ಇನ್ನೇನು ಬೇಕಾದರೂ ಮಾಡ್ಬೋದು. ಅಂಗಾಂಗಗಳನ್ನು ಕತ್ತರಿಸಿ ಬಿಸಾಕ್ತಾರೆ ಅಂತಂದರೆ ಏನು ಕಾರಣ, ಅಂಥ ಕೋಪ ಏನಿತ್ತು ಅಂತಕ್ಕಂಥದ್ದು ಪ್ರಶ್ನೆ. ನಾನು ಈಗ ಈ ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳು ಎಲ್ಲ DCP ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಇಲ್ಲಿ ಬಹುಶಃ ಒಬ್ಬ ವೃದ್ಧೆ, ಸುಮಾರು 65 ವರ್ಷ ಪ್ರಾಯ, ಅವರ ಕೊಲೆ ಆಗಿದೆ ಮತ್ತು ಬಾಡಿಯನ್ನು ಇಲ್ಲಿ ನೋಡಿ, ದಿನೇಶ್ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಈಗ ಭಾರಿ ಅನುಮಾನ ಶುರುವಾಗಿದೆ. ಹಿಂದಿನ ಬಾರಿಯ ಚುನಾವಣಾ ಪ್ರಚಾರದಲ್ಲಿ ಈ ಸುಶೀಲಮ್ಮ ಅನ್ನೋರಿಗೆ ದಿನೇಶ್ ಪರಿಚಯವಾಗ್ತಾನೆ. ಹಂತಕ ಇವನೇ ಅಂತ ಈಗ ಕನ್ಫರ್ಮ್ ಆಗಿದೆ. ಹಂತಕ ದಿನೇಶ್ನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ದೇಹದ ಉಳಿದ ಭಾಗಗಳನ್ನು ಡ್ರಮ್ನಲ್ಲಿಟ್ಟು ಮನೆ ಬಳಿ ಬಿಸಾಡಿದ್ದ ಈ ಆರೋಪಿ, ವೃದ್ಧೆಯ ಕೈಕಾಲುಗಳನ್ನು ಕತ್ತರಿಸಿ ಆವಲಹಳ್ಳಿ ಕೆರೆಗೆ ಎಸೆದಿದ್ದ ಈ ಆರೋಪಿ. ವೃದ್ಧೆ ನಾಪತ್ತೆಯಾಗಿದ್ದರೂ ಕೂಡ ಗಂಭೀರವಾಗಿ ಅವರ ಮಕ್ಕಳು ಪರಿಗಣಿಸೇ ಇಲ್ಲ. ಒಬ್ಬ ಗಂಡ್ಮಗ, 2 ಹೆಣ್ಮಕ್ಳಿದ್ದಾರೆ, ಪರಿಗಣಿಸೇ ಇಲ್ಲ. ಕೆಲವೊಂದು ಸರ್ತಿ ಮನೆಯಿಂದ ಹೋದರೆ 2-3 ದಿನ ಮನೆಗೆ ಬರ್ತಾ ಇರಲಿಲ್ವಂತೆ. ಡ್ರಮ್ನಲ್ಲಿ ಮೃತದೇಹ ಪತ್ತೆಯಾದಾಗಲೇ ಗೊತ್ತಾಗಿದ್ದು ಸುಶೀಲಮ್ಮನವರ ಹತ್ಯೆಯಾಗಿದೆ ಅಂತ. ಹಾಗಾದರೆ ಸುಶೀಲಮ್ಮನವರ ಹತ್ಯೆ ಇದು ರಾಜಕೀಯ ವಿಚಾರನ, ಹಣಕಾಸಿನ ವಿಚಾರನ? ಅಷ್ಟು ಬರ್ಬರವಾಗಿ ಕೊಂದಿದ್ದು ಯಾಕೆ? ಇಷ್ಟೆಲ್ಲ ಆದರೂ ಕೂಡ ಅವರ ಮಕ್ಕಳು ಗಂಭೀರವಾಗಿ ಯಾಕೆ ಪರಿಗಣಿಸಿಲ್ಲ? ಇವೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇನ್ನೂ ಏನೋ ಸುಮಾರು ಆಸ್ತಿ ಇತ್ತಂತೆ, ಅದೆಲ್ಲ ಮಾರಾಟ ಆಗಿ ಸದ್ಯದಲ್ಲೇ ದೊಡ್ಡ ಅಮೌಂಟ್ ಇವ್ರಿಗೆ ಬರ್ತಾ ಇತ್ತಂತೆ. ಬಟ್ ಇವ್ರನ್ನ ಕೊಂದುಬಿಟ್ರೆ ಯಾರಿಗೆ ಹೋಗುತ್ತೆ ದುಡ್ಡೆಲ್ಲ? ಅನುಮಾನಗಳು ಪೊಲೀಸರಿಗೆ ಈ ಥರ 108 ಅನುಮಾನಗಳು ಬರ್ತವೆ. ಆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಇಷ್ಟಕ್ಕೂ ದಿನೇಶ್ ತಾನೇ ಸ್ವಪ್ರೇರಿತನಾಗಿ ಕೊಲೆ ಮಾಡಿದ್ನ, ಅಥವಾ ಅವನ ಕೈಯಲ್ಲಿ ಕೊಲೆ ಮಾಡಿಸಲಾಗಿದೆಯಾ? ಅವನಿಗೆ ಯಾರಾದರೂ ಸುಪಾರಿ ಕೊಟ್ಟಿದ್ದಾರಾ? ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕು. ಆಗಷ್ಟೇ ಸುಶೀಲಮ್ಮನವರ ಸಾವಿಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂತಂದರೆ ಇದು ಹೀಗೆ ಮುಚ್ಚೋಗ್ಬಿಡುತ್ತೆ ಪ್ರಕರಣ. ಏನಾಗಿತ್ತು, ಅವರ ಮಕ್ಕಳುಗಳು ಏನು ಹೇಳ್ತಾರೆ ಈ ವಿಚಾರವಾಗಿ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಷಯ. ಅವನು ದಿನೇಶ ಅಂತಕ್ಕಂಥವನೇನು ಹಂತಕ ಇದ್ದಾನೆ, ಇವನಿಂದ ಇನ್ನಷ್ಟು ವಿಚಾರಗಳು ಬಯಲಿಗೆ ಬರಬೇಕಾಗಿದೆ. ಬಟ್ ಇವರು BJP ಕಾರ್ಯಕರ್ತರು ಅಂತಕ್ಕಂಥದ್ದು ಗೊತ್ತಾಗಿದೆ. ಇದು ರಾಜಕೀಯ ಪ್ರೇರಿತವಾಗಿ ನಡೆದಿರ್ತಕ್ಕಂಥ ಕೊಲೆನ ಅಂದರೆ ಅಷ್ಟು ದೊಡ್ಡ ಪೋಸ್ಟಲ್ಲೇನು ಸುಶೀಲಮ್ಮನವ್ರು ಇರಲಿಲ್ಲ. ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರು. ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋಗೋದು, ಇಷ್ಟು ವಿಚಾರಗಳನ್ನ ಬಿಟ್ಟರೆ ತುಂಬ ದೊಡ್ಡ ಪೋಸ್ಟ್ ಏನು ಇರಲಿಲ್ಲ. ಅವ್ರ ಜಾಗಕ್ಕೆ ಇನ್ಯಾರು ಬರಬೇಕು ಅಂತ ಅಂದ್ಕೊಂಡು ಆ ಥರನೂ ಇಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ಕಾರಣ ಸ್ವಲ್ಪ ಬಲವಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅವನು ಕೈಕಾಲುಗಳನ್ನು ಕತ್ತರಿಸಿ ಆವಲಹಳ್ಳಿ ಕೆರೆಗೆ ಬಿಸಾಕಿ, ಇನ್ನು ಉಳಿದಿರ್ತಕ್ಕಂಥ ದೇಹವನ್ನು ಡ್ರಮ್ಗೆ ಹಾಕಿ ಮನೆ ಹತ್ರನೇ ಬಿಸಾಡಿದ್ದಂತೆ. ಆನಂತರವೇ ಈ ಕೊಲೆ ಗೊತ್ತಾಗಿರೋದು. ಹಾಗಾದರೆ ಒಬ್ಬ ವೃದ್ಧೆ, ಯಾರೋ ಒಬ್ಬ ಹುಡುಗ ಅಂತಂದರೆ ಏನೋ ಹಳೆ ದ್ವೇಷ, ವೈಷಮ್ಯ,
ಇವನು ಅವ್ರ ಟೀಮ್ ಮೇಲೆ ಅಟ್ಯಾಕ್ ಮಾಡೋದು, ಅವ್ನು ಇವ್ರ ಟೀಮ್ ಮೇಲೆ ಅಟ್ಯಾಕ್ ಮಾಡೋದು, ಈ ಥರ ಏನೋ ಇತ್ತು, ಲಾಂಗಲ್ಲಿ ಕೊಚ್ಚಾಕ್ಬಿಟ್ರು ಅನ್ಬೋದು. ಈಕೆ ವೃದ್ಧೆ, ಈಕೆಯ ಮೇಲೆ ಏನು ಯಾರು ಕೋಪ ಅಷ್ಟೊಂದು, ಏನಕ್ಕೆ ಕೋಪ, ಇದು ಪ್ರಶ್ನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಮೊದಲನೇದಾಗಿ ಇವರು BJP ಕಾರ್ಯಕರ್ತರು, ಹಾಗಾಗಿ ರಾಜಕೀಯ ವೈಷಮ್ಯನ, ಹಣಕಾಸಿನ ವಿಚಾರನ, ಆ ದಿನೇಶ್ ಅಷ್ಟು ಬರ್ಬರವಾಗಿ ಕೊಲ್ತಾನೆ ಅಂತಂದರೆ ಈಕೆಯ ಮೇಲೆ ಅವನಿಗೆ ಏನು ದ್ವೇಷ ಅಷ್ಟೊಂದಿತ್ತು, ಮಕ್ಕಳೆಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ ಇದ್ದೀರಾ, ಏನು ಪ್ರಕರಣ, ಹೇಗಿದೆ ಇದು ಕೊಲೆ ಪ್ರಕರಣ ಇದು ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಸಾಕಷ್ಟು ಅನುಮಾನಗಳು ಮೂಡ್ತಾ ಹೋಗ್ತದೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಯಾರು ಈ ಹತ್ಯೆಯನ್ನ ಮಾಡಿದಂಥವ್ರು ಯಾರು, ಜೊತೆಗೆ ಈ ಕೊಲೆಗಾರ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತವೆ. ಯಾಕಂದ್ರೆ ಪೊಲೀಸರಿಗೆ ಆ ಮೃತದೇಹ ಡ್ರಮ್ನಲ್ಲಿ ಪತ್ತೆ ಆಗುತ್ತೆ. ಡ್ರಮ್ನಲ್ಲಿ ಪತ್ತೆ ಆದ ಬಳಿಕ ಅದು ಸುಶೀಲಮ್ಮ ಅವರ ಮೃತದೇಹ ಅಂತೇಳಿ ಐಡೆಂಟಿಫೈ ಅನ್ನ ಮಾಡ್ಕೊಳ್ತಾರೆ. ಐಡೆಂಟಿಫೈ ಅನ್ನ ಮಾಡಿಕೊಂಡು ಪ್ರಾಥಮಿಕವಾಗಿ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಒಬ್ಬ ವೃದ್ಧೆ ಪ್ರತ್ಯೇಕವಾಗಿ ವಾಸವನ್ನ ಮಾಡ್ತಾ ಇದ್ರು ಅಂದ್ರೆ ಅವರ ಮಕ್ಕಳ ಮೇಲೆ ಅದ ಅನುಮಾನವನ್ನ ವ್ಯಕ್ತಪಡಿಸುವಂಥದ್ದು ಸಹಜ ಆಗಿತ್ತು. ಅದೇ ರೀತಿಯಲ್ಲಿ ಅವರ ಮಕ್ಕಳ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಆಕೆ ಮೂಲತಃ ಚಿಕ್ಕಬಳ್ಳಾಪುರದವರು, ಚಿಕ್ಕಬಳ್ಳಾಪುರದಲ್ಲಿ ಆಸ್ತಿಯನ್ನು ಮಾರ್ತಾರೆ. ಆಸ್ತಿಯನ್ನು ಮಾರಿ KR-ಪುರಂನಲ್ಲಿ ಬಂದು ಒಂದು ಮನೆಯನ್ನ ಲೀಸ್ಗೆ ಪಡ್ಕೊಂಡು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಜೊತೆಗೆ KR-ಪುರಂನ ಸುತ್ತಮುತ್ತ ಇರುವಂತ ಆಸ್ತಿ ಏನಿತ್ತು ಅದನ್ನು ಕೂಡ ಮಾರಾಟವನ್ನ ಮಾಡಿದ್ರು. ಇನ್ನೊಂದು ಸ್ವಲ್ಪ ದಿನದ ಒಳಗಡೆ ಆ ಹಣದ ಏನು ರೂಪದಲ್ಲಿ ಹಣ ಬರಬೇಕಾಯಿತು, ಆಸ್ತಿ ಮಾರಾಟದ ಮಟ್ಟಿಂದ ಹಣ ಎಲ್ಲ ಸಂಪೂರ್ಣವಾಗಿ ಅವರ ಅಕೌಂಟ್ಗೆ ಬರಬೇಕಾಯಿತು. ಅದ್ರ ಬಗ್ಗೆನೂ ಕೂಡ ಒಂದಷ್ಟು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಅವರ ಮಕ್ಕಳ ಮೇಲೆ ಸಸ್ಪೆಕ್ಟ್ ಅನ್ನ ಮಾಡ್ತಾರೆ, ಹಣದ ವಿಚಾರಕ್ಕೆ ಏನಾದರೂ ಹತ್ಯೆಯನ್ನ ಮಾಡಿದಾರ ಅಂತ ಹೇಳಿ. ಆದ್ರೆ ಅಲ್ಲಿ ಒಂದು ಮಾಹಿತಿ ಸಿಕ್ಕುತ್ತೆ. ಅಂದ್ರೆ ರಕ್ತದ ಗುರುತುಗಳೇನಂದ್ರೆ ಸುಶೀಲಮ್ಮ ಮತ್ತು ದಿನೇಶ್ ಅಂದ್ರೆ ಹಂತಕ ಏನಿದ್ದಾನೆ ದಿನೇಶ್ ಅವರ ಮನೆಗೂ ಆದ್ಮೇಲೆ ಕೂದಲಹಳ್ಳಿ ಅಂದ್ರೆ ಕೂಗಲಹಳ್ಳಿಯ ದೂರದಲ್ಲಿ ಒಂದಷ್ಟು ದೂರದಲ್ಲಿ ಇತ್ತು. ಅಂದ್ರೆ ಎರಡು ಮನೆಯ ಡಿಫ್ರೆನ್ಸ್ ಅಲ್ಲಿ ದಿನೇಶ್ ಮನೆ ಇತ್ತು. ದಿನೇಶ್ ಮನೆಯಲ್ಲಿ ರಕ್ತದ ಕಲೆಗಳು ಪತ್ತೆ ಆಗುತ್ತೆ. ಪತ್ತೆಯಾದ ತಕ್ಷಣ ಆತನನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಿದಾಗ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಯಾಕೆಂದ್ರೆ ಸುಶೀಲಮ್ಮ ಬಳಿಯಲ್ಲಿ ಒಂದಷ್ಟು ಹಣವನ್ನು ಕೇಳಿದ್ದ ಸಂದರ್ಭದಲ್ಲಿ ಆಕೆ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಕೂಡ ಹೇಳಿದ್ರು. ಆದರೆ ಕೊನೆಯ ಸಂದರ್ಭದಲ್ಲಿ ಹಣವನ್ನು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಕೋಪದಲ್ಲಿ ಆಕೆಯ ಹತ್ಯೆಯನ್ನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾಕೆಂದ್ರೆ ನೆನ್ನೆ ರಾತ್ರಿ ಆತನನ್ನ ಬಂಧನಕ್ಕೊಳಪಡಿಸಿದರೆ, ಬಂಧನಕ್ಕೊಳಪಡಿಸಿ ಇನ್ನಷ್ಟು ಹೇಳಿಕೆಗಳನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಆತ ಹೇಳುವಂಥದ್ದೆಲ್ಲ ಕೂಡ ಸಂಪೂರ್ಣವಾಗಿ ಸತ್ಯ ಅಂತ ಹೇಳಿ ಪೊಲೀಸರಿಗೂ ಕೂಡ ನಂಬಲಿಕ್ಕೆ ಅಸಾಧ್ಯ ಆಗಿರುವಂಥದ್ದು. ಯಾಕಂದ್ರೆ ಅಷ್ಟು ಬ್ರೂಟಲ್ ಆಗಿ ಹತ್ಯೆ ಮಾಡಿದಂಥವನು, ಅಷ್ಟು ಪ್ಲಾನ್ ಆಗಿ ಆ ಮೃತದೇಹವನ್ನು ಬೇರೆ ಬೇರೆ ಕಡೆಗೆ ಬಿಸಾಡಬೇಕು ಅಂತೇಳಿ ತಿಳ್ಕೊಂಡಂತವನು, ಅವೆಲ್ಲನೂ ಕೂಡ ಮಾಡ್ತಾ ಇದ್ದಾನೆ. ಅಂದ್ರೆ ಆತನ ಇಂಟೆನ್ಷನ್ ಅಂದ್ರೆ ಹತ್ಯೆ ಮಾಡಲಿಕ್ಕೆ ಇರುವಂತ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ಅನುಮಾನಗಳಿದಾವೆ. ಪೊಲೀಸರು ಕೂಡ ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅರವಿಂದ್, ಏನಂದ್ರೆ ಮೃತದೇಹ ಡ್ರಮ್ನಲ್ಲಿ ಒಂದು ನಿಸರ್ಗ ಲೇಔಟ್ನಲ್ಲಿ ಸಿಕ್ಲಿಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಇದೆ ಇದರಲ್ಲಿ. ಯಾಕೆಂದ್ರೆ ಆತ ಕೈ ಮತ್ತು ಕಾಲನ್ನ ಕೂಡ ಸಪ್ರೇಟ್ ಅನ್ನ ಮಾಡ್ತಾನೆ, ಕಟ್ ಮಾಡ್ತಾನೆ. ಅದನ್ನ ಅವಲಹಳ್ಳಿ ಕೆರೆ ಅಂದ್ರೆ ಹೊಸಕೋಟೆ ರಸ್ತೆಯಲ್ಲಿ ಇರುವಂತಹ ಅವಲಹಳ್ಳಿ ಕೆರೆ ಬಳಿಲಿ ಬಿಸಾಡ್ತಾನೆ. ಬಿಸಾಡಿದ ಬಳಿಕ ಆ ಮೃತದೇಹ ಸಿಕ್ಕುತ್ತಾ, ಪೊಲೀಸರಿಗೆ ಐಡೆಂಟಿಫೈ ಆಗುತ್ತಂದ್ರೆ ಕೈ ಮತ್ತು ಕಾಲುಗಳೇನಿತ್ತು ಅದು ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆ 2 ದಿನಗಳ ಕಾಲ ಕಾಯ್ತಾನೆ. ಕಾಯ್ದ ಸಂದರ್ಭದಲ್ಲಿ ಅದು ಪೊಲೀಸರಿಗೆ ಐಡೆಂಟಿಫೈ ಆಗಲ್ಲ. ಜೊತೆಗೆ ಪೊಲೀಸರು ಅಂದ್ರೆ ಸುದ್ದಿ ಮಾಧ್ಯಮದಲ್ಲೂ ಕೂಡ ಸುದ್ದಿ ಬರಲ್ಲ. ಅದಾದ ಬಳಿಕ ಡ್ರಮ್ನಲ್ಲಿ ಇದ್ದಂತ ಮೃತದೇಹವನ್ನ ಇನ್ನಷ್ಟು ತುಂಡರಿಸಿ ಅದನ್ನ ಬಿಸಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಿರ್ತಾನೆ. ಆದ್ರೆ ಆತನಿಗೆ ಅದು ಸಕ್ಸಸ್ಫುಲ್ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಮೃತದೇಹವನ್ನ ಮನೆಯಲ್ಲಿ 2 ದಿನಗಳ ಕಾಲ ಇಟ್ಕೊಳ್ಳಿಕ್ಕೆ ಆತನಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅಂದ್ರೆ ತುಂಬಾ ದುರ್ವಾಸನೆ ಬರ್ತಾ ಇತ್ತು. ದುರ್ವಾಸನೆ ಬಂದ ಬಳಿಕ ಅದನ್ನ ನೀವು ಯಾವ್ದಾದ್ರು ಒಂದು ಲೇಔಟ್ ನಲ್ಲಿ ತೆಗೆದುಕೊಂಡು ಹೋಗಿ ಅಂದ್ರೆ ನಿರ್ಜನ ಪ್ರದೇಶ ಏನಿತ್ತು, ನಿರ್ಜನ ಪ್ರದೇಶದಲ್ಲಿ ಇಟ್ಬಿಟ್ಟು ತಪ್ಪಿಸ್ಕೊಳ್ಳುವಂತ ಪ್ಲಾನ್ ಅನ್ನ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಯಾಕೆಂದ್ರೆ ಮೃತದೇಹ ಡಿಕಂಪೋಸ್ ಆಗಿ ದುರ್ವಾಸನೆ ಬರ್ಲಿಕ್ಕೆ ಪ್ರಾರಂಭ ಆದ ಬಳಿಕ ಅದನ್ನ ಬೇರೆ ಕಡೆಗೆ ಬಿಸಾಡ್ಲಿಕ್ಕೆ ಸಾಧ್ಯ ಆಗದಾರೆ ಹಿನ್ನೆಲೆ ಡ್ರಮ್ ಅನ್ನೇ ತೆಗೆದುಕೊಂಡು ಹೋಗಿ ಒಂದು ಕಡೆ ಇಟ್ಟಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.